ಫೈರ್ ಬ್ರ್ಯಾಂಡ್ ಭಾಷಣಗಾರ್ತಿ ಎಂದೇ ಫೇಮಸ್ ಆಗಿರೋ ಚೈತ್ರಾ ಕುಂದಾಪುರ ಅವರು ಸದ್ಯ ಬಿಗ್ ಬಾಸ್ನ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ಸಹಜವಾಗಿ ಸ್ಪರ್ಧಿಗಳು ಸೆಲೆಬ್ರಿಟಿ ಆಗಿಬಿಡ್ತಾರೆ. ಅದೇ ರೀತಿ ಚೈತ್ರಾ ಅವರಿಗೆ ಈಗ ಇನ್ನಿಲ್ಲದ ಡಿಮ್ಯಾಂಡ್. ಯೂಟ್ಯೂಬ್ಗಳಲ್ಲಿಯೂ ಆವೃತ್ತಿ ಹವಾ. ಇದೀಗ ಕಿರಿಕೀರ್ತಿ ಮತ್ತು ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನೆಲ್ ನಿರಿಕ್ನಲ್ಲಿ ಕೆಲವು ವಿಷಯಗಳನ್ನು ಚೈತ್ರ ಶೇರ್ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ವೀಕ್ಷಕರು ಅಭಿಮಾನಿಗಳು ಕೇಳಿರುವ ಪ್ರಶ್ನೆಗಳಿಗೆ ಚೈತ್ರ ಉತ್ತರಿಸಿದ್ದಾರೆ. ವಿಕಾಸ್ ಎನ್ನುವವರು ಚೈತ್ರಾ ಕುಂದಾಪುರ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವರು ಸಿನಿಮಾಕ್ಕೆ ಹೋಗ್ತಾರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ ಚೈತ್ರ ಅವರು ಜೋರಾಗಿ ನಕ್ಕು, ನಾನು ಇರೋದೇ ಹೀಗೆ, ಇನ್ನು ಆಕ್ಟ್ ಮಾಡಿದ್ರೆ ಎಷ್ಟು ಕೆಟ್ಟದಾಗಿ ಮಾಡಬಹುದು ಎಂದಿದ್ದಾರೆ. ನಾನು ಸಹಜವಾಗಿ ಇರೋದು ಹೀಗೆ, ಯಾವಾಗಲೂ ಆಕ್ಟಿಂಗ್ ಎಲ್ಲ ಮಾಡಲ್ಲ, ಇದು ಮಾಡದೇ ಇರೋದೇ ಒಳ್ಳೆಯದು ಎಂದಿದ್ದಾರೆ. ಆಗ ಕಿರಿಕೀರ್ತಿ ಮತ್ತು ನಿರಂಜನ್ ಸಿನಿಮಾದಲ್ಲಿ ನಟನೆ ಮಾಡಲು ಅಕಸ್ಮಾತ್ ಅವಕಾಶ ಬಂದರೆ ಏನು ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೀರ್ತಿ ಶಿವರಾಜ್ ಕುಮಾರ್ ಜೊತೆ ಚೈತ್ರಾ ಅವರು ಮುಂದಿನ ಚಿತ್ರದ ಹೆಸರನ್ನು ಘೋಷಣೆ ಮಾಡಿದ್ರು. ಅದೇನಂದ್ರೆ ತವರಿಗೆ ಬಾ ತಂಗಿ ಪಾರ್ಟ್ 2. ಒಂದು ವೇಳೆ ಶಿವನ್ನ ಕರೆದು ಈ ಚಿತ್ರ ಮಾಡೋಣ ಅಂದ್ರೆ ಏನು ಮಾಡ್ತೀರಾ ಎಂದು ಪ್ರಶ್ನಿಸಿದ್ರು. ಅಲ್ಲಿಯವರೆಗೆ ಸಿನಿಮಾ ಬೇಡ ಅಂತಿದ್ದ ಚೈತ್ರಾ ಅವರು ಸ್ವಲ್ಪ ಮನಸ್ಸು ಮಾಡಿದ ಹಾಗೆ ಕಾಣಿಸ್ತು. ಬಳಿಕ ಅವರು ಹಾಗಿದ್ರೆ ಆವಾಗ ನೋಡೋಣ, ಹಾಗೇನಾದ್ರೂ ಕರೆದ್ರೆ ದೇವರ ಮುಂದೆ ಚೀಟಿ ಇಡ್ತೇನೆ, ಆಮೇಲೆ ಏನಾಗುತ್ತೋ ನೋಡೋಣ ಎನ್ನುವ ಮೂಲಕ ಸಿನಿಮಾಕ್ಕೆ ಅವಕಾಶ ಸಿಕ್ಕರೆ ಬಿಡೋದಿಲ್ಲ ಎನ್ನುವುದನ್ನು ಅಪರೋಕ್ಷವಾಗಿ ಹೇಳಿದ್ದಾರೆ. ಫೈರ್ ಬ್ರ್ಯಾಂಡ್ ಭಾಷಣಗಾರ್ತಿ ಎಂದೇ ಫೇಮಸ್ ಆಗಿರೋ ಚೈತ್ರಾ ಕುಂದಾಪುರ ಅವರು ಸದ್ಯ ಬಿಗ್ ಬಾಸ್ನ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ಸಹಜವಾಗಿ ಸ್ಪರ್ಧಿಗಳು ಸೆಲೆಬ್ರಿಟಿ ಆಗಿಬಿಡ್ತಾರೆ. ಅದೇ ರೀತಿ ಚೈತ್ರಾ ಅವರಿಗೆ ಈಗ ಇನ್ನಿಲ್ಲದ ಡಿಮ್ಯಾಂಡ್. ಯೂಟ್ಯೂಬ್ಗಳಲ್ಲಿಯೂ ಆವೃತ್ತಿ ಹವಾ. ಇದೀಗ ಕಿರಿಕೀರ್ತಿ ಮತ್ತು ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನೆಲ್ ನಿರಿಕ್ನಲ್ಲಿ ಕೆಲವು ವಿಷಯಗಳನ್ನು ಚೈತ್ರ ಶೇರ್ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ವೀಕ್ಷಕರು ಅಭಿಮಾನಿಗಳು ಕೇಳಿರುವ ಪ್ರಶ್ನೆಗಳಿಗೆ ಚೈತ್ರ ಉತ್ತರಿಸಿದ್ದಾರೆ. ವಿಕಾಸ್ ಎನ್ನುವವರು ಚೈತ್ರಾ ಕುಂದಾಪುರ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವರು ಸಿನಿಮಾಕ್ಕೆ ಹೋಗ್ತಾರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ ಚೈತ್ರ ಅವರು ಜೋರಾಗಿ ನಕ್ಕು, ನಾನು ಇರೋದೇ ಹೀಗೆ, ಇನ್ನು ಆಕ್ಟ್ ಮಾಡಿದ್ರೆ ಎಷ್ಟು ಕೆಟ್ಟದಾಗಿ ಮಾಡಬಹುದು ಎಂದಿದ್ದಾರೆ. ನಾನು ಸಹಜವಾಗಿ ಇರೋದು ಹೀಗೆ, ಯಾವಾಗಲೂ ಆಕ್ಟಿಂಗ್ ಎಲ್ಲ ಮಾಡಲ್ಲ, ಇದು ಮಾಡದೇ ಇರೋದೇ ಒಳ್ಳೆಯದು ಎಂದಿದ್ದಾರೆ. ಆಗ ಕಿರಿಕೀರ್ತಿ ಮತ್ತು ನಿರಂಜನ್ ಸಿನಿಮಾದಲ್ಲಿ ನಟನೆ ಮಾಡಲು ಅಕಸ್ಮಾತ್ ಅವಕಾಶ ಬಂದರೆ ಏನು ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೀರ್ತಿ ಶಿವರಾಜ್ ಕುಮಾರ್ ಜೊತೆ ಚೈತ್ರಾ ಅವರು ಮುಂದಿನ ಚಿತ್ರದ ಹೆಸರನ್ನು ಘೋಷಣೆ ಮಾಡಿದ್ರು. ಅದೇನಂದ್ರೆ ತವರಿಗೆ ಬಾ ತಂಗಿ ಪಾರ್ಟ್ 2. ಒಂದು ವೇಳೆ ಶಿವನ್ನ ಕರೆದು ಈ ಚಿತ್ರ ಮಾಡೋಣ ಅಂದ್ರೆ ಏನು ಮಾಡ್ತೀರಾ ಎಂದು ಪ್ರಶ್ನಿಸಿದ್ರು. ಅಲ್ಲಿಯವರೆಗೆ ಸಿನಿಮಾ ಬೇಡ ಅಂತಿದ್ದ ಚೈತ್ರಾ ಅವರು ಸ್ವಲ್ಪ ಮನಸ್ಸು ಮಾಡಿದ ಹಾಗೆ ಕಾಣಿಸ್ತು. ಬಳಿಕ ಅವರು ಹಾಗಿದ್ರೆ ಆವಾಗ ನೋಡೋಣ, ಹಾಗೇನಾದ್ರೂ ಕರೆದ್ರೆ ದೇವರ ಮುಂದೆ ಚೀಟಿ ಇಡ್ತೇನೆ, ಆಮೇಲೆ ಏನಾಗುತ್ತೋ ನೋಡೋಣ ಎನ್ನುವ ಮೂಲಕ ಸಿನಿಮಾಕ್ಕೆ ಅವಕಾಶ ಸಿಕ್ಕರೆ ಬಿಡೋದಿಲ್ಲ ಎನ್ನುವುದನ್ನು ಅಪರೋಕ್ಷವಾಗಿ ಹೇಳಿದ್ದಾರೆ. ಫೈರ್ ಬ್ರ್ಯಾಂಡ್ ಭಾಷಣಗಾರ್ತಿ ಎಂದೇ ಫೇಮಸ್ ಆಗಿರೋ ಚೈತ್ರಾ ಕುಂದಾಪುರ ಅವರು ಸದ್ಯ ಬಿಗ್ ಬಾಸ್ನ ಲೋಕದಲ್ಲಿ ತೇಲಾಡ್ತಿದ್ದಾರೆ. ಬಿಗ್ ಬಾಸ್ಗೆ ಹೋಗಿ ಬಂದ ತಕ್ಷಣ ಸಹಜವಾಗಿ ಸ್ಪರ್ಧಿಗಳು ಸೆಲೆಬ್ರಿಟಿ ಆಗಿಬಿಡ್ತಾರೆ. ಅದೇ ರೀತಿ ಚೈತ್ರಾ ಅವರಿಗೆ ಈಗ ಇನ್ನಿಲ್ಲದ ಡಿಮ್ಯಾಂಡ್. ಯೂಟ್ಯೂಬ್ಗಳಲ್ಲಿಯೂ ಆವೃತ್ತಿ ಹವಾ. ಇದೀಗ ಕಿರಿಕೀರ್ತಿ ಮತ್ತು ನಿರಂಜನ್ ದೇಶಪಾಂಡೆ ಅವರ ಯೂಟ್ಯೂಬ್ ಚಾನೆಲ್ ನಿರಿಕ್ನಲ್ಲಿ ಕೆಲವು ವಿಷಯಗಳನ್ನು ಚೈತ್ರ ಶೇರ್ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ವೀಕ್ಷಕರು ಅಭಿಮಾನಿಗಳು ಕೇಳಿರುವ ಪ್ರಶ್ನೆಗಳಿಗೆ ಚೈತ್ರ ಉತ್ತರಿಸಿದ್ದಾರೆ. ವಿಕಾಸ್ ಎನ್ನುವವರು ಚೈತ್ರಾ ಕುಂದಾಪುರ ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅವರು ಸಿನಿಮಾಕ್ಕೆ ಹೋಗ್ತಾರೆ ಹೇಗೆ ಎಂದು ಪ್ರಶ್ನಿಸಿದ್ದಾರೆ. ಅದಕ್ಕೆ ಚೈತ್ರ ಅವರು ಜೋರಾಗಿ ನಕ್ಕು, ನಾನು ಇರೋದೇ ಹೀಗೆ, ಇನ್ನು ಆಕ್ಟ್ ಮಾಡಿದ್ರೆ ಎಷ್ಟು ಕೆಟ್ಟದಾಗಿ ಮಾಡಬಹುದು ಎಂದಿದ್ದಾರೆ. ನಾನು ಸಹಜವಾಗಿ ಇರೋದು ಹೀಗೆ, ಯಾವಾಗಲೂ ಆಕ್ಟಿಂಗ್ ಎಲ್ಲ ಮಾಡಲ್ಲ, ಇದು ಮಾಡದೇ ಇರೋದೇ ಒಳ್ಳೆಯದು ಎಂದಿದ್ದಾರೆ. ಆಗ ಕಿರಿಕೀರ್ತಿ ಮತ್ತು ನಿರಂಜನ್ ಸಿನಿಮಾದಲ್ಲಿ ನಟನೆ ಮಾಡಲು ಅಕಸ್ಮಾತ್ ಅವಕಾಶ ಬಂದರೆ ಏನು ಮಾಡ್ತೀರಾ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಕೀರ್ತಿ ಶಿವರಾಜ್ ಕುಮಾರ್ ಜೊತೆ ಚೈತ್ರಾ ಅವರು ಮುಂದಿನ ಚಿತ್ರದ ಹೆಸರನ್ನು ಘೋಷಣೆ ಮಾಡಿದ್ರು. ಅದೇನಂದ್ರೆ ತವರಿಗೆ ಬಾ ತಂಗಿ ಪಾರ್ಟ್ 2. ಒಂದು ವೇಳೆ ಶಿವನ್ನ ಕರೆದು ಈ ಚಿತ್ರ ಮಾಡೋಣ ಅಂದ್ರೆ ಏನು ಮಾಡ್ತೀರಾ ಎಂದು ಪ್ರಶ್ನಿಸಿದ್ರು. ಅಲ್ಲಿಯವರೆಗೆ ಸಿನಿಮಾ ಬೇಡ ಅಂತಿದ್ದ ಚೈತ್ರಾ ಅವರು ಸ್ವಲ್ಪ ಮನಸ್ಸು ಮಾಡಿದ ಹಾಗೆ ಕಾಣಿಸ್ತು. ಬಳಿಕ ಅವರು ಹಾಗಿದ್ರೆ ಆವಾಗ ನೋಡೋಣ, ಹಾಗೇನಾದ್ರೂ ಕರೆದ್ರೆ ದೇವರ ಮುಂದೆ ಚೀಟಿ ಇಡ್ತೇನೆ, ಆಮೇಲೆ ಏನಾಗುತ್ತೋ ನೋಡೋಣ ಎನ್ನುವ ಮೂಲಕ ಸಿನಿಮಾಕ್ಕೆ ಅವಕಾಶ ಸಿಕ್ಕರೆ ಬಿಡೋದಿಲ್ಲ ಎನ್ನುವುದನ್ನು ಅಪರೋಕ್ಷವಾಗಿ ಹೇಳಿದ್ದಾರೆ.